12 ವಿನ್ನರ್ಗಿಂತ ನನಗೆ ಜಾಸ್ತಿ ಪಾಪ್ಯುಲಾರಿಟಿ ಸಿಗುತ್ತೆ ಅಂತ ಆಲ್ಮೋಸ್ಟ್ ಆ ಹಾದಿಯಲ್ಲೇ ಇದ್ದೀರಾ ಅಂತ ಅಂದ್ಕೊಳ್ಬೋದು ಇವಾಗ. ಬಿಕಾಸ್ ಆದಷ್ಟು ಈಗ ನೋಡಿ ನೀವು ಹೋಗಿ 3 ವಾರ 4 ವಾರ ಹತ್ರ ಆಗೋಯ್ತು ಇವಾಗ. ಬಟ್ ಸ್ಟಿಲ್ ನಿಮ್ಮ ವಿಡಿಯೋಗಳು ಇನ್ನೂ ಟ್ರೆಂಡಿಂಗ್ ಅಲ್ಲಿ ಬರುತ್ತೆ, ಸಾಕಷ್ಟು ವೈರಲ್ ಆಗ್ತಾ ಇವೆ. ಅದೇ ನೀವೇ ಹೇಳಿದಾಗೆ 140ನೇ ಇಂಟರ್ವ್ಯೂ ಆಫ್ಟರ್ ಲೈಕ್ ಬಿಗ್ ಬಾಸ್. ಹೇಗೆ ಅನ್ಸುತ್ತೆ ಅಂದ್ರೆ ಇದೆಲ್ಲ ಬಿಗ್ ಬಾಸ್ಗೆ ಕ್ರೆಡಿಟ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಸರ್? ಇಲ್ಲ, ಇದು ಬಿಗ್ ಬಾಸ್ಗೆ ಕ್ರೆಡಿಟ್ ಕೊಡೋಕೆ ಇಷ್ಟಪಡ್ತೀನಿ. ಆಮೇಲೆ ಅದ್ರ ಜೊತೆಗೆ ಬಂದು ಯಾರೇ ಆಗಲಿ ಒಂದು ಆಗಕ್ಕಿಂತ ಮುಂಚೆ ಅದ್ರ ಬಗ್ಗೆ ಹೇಳಕ್ ಆಗಲ್ಲ. ಇವಾಗ ಎಷ್ಟು ಚಾನಲ್ ಬರುತ್ತೆ, ಎಷ್ಟು ಇಂಟರ್ವ್ಯೂ ಬರುತ್ತೆ, ಎಷ್ಟು ಕ್ಲಿಕ್ ಆಗುತ್ತೆ ಅಂತ. ಆದ್ರೆ ನಾನು ಎಲ್ಲದನ್ನು ಚಾಲೆಂಜಿಂಗ್ ಆಗಿ ಹೇಳ್ತೀನಿ. ನಾನು ಸೋತ್ರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ, ನನ್ನ ಮಗ ಫೇಲ್ ಆದ್ರೂ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ. ಅದಕ್ಕೆ ನಂದೇ ಆದ ಓನ್ ನ್ಯಾಕ್ ಇದೆ ಸರ್. ಯಾಕಂದ್ರೆ ಆ ಟ್ರೆಂಡ್ ಸೃಷ್ಟಿ ಮಾಡಕ್ ನನ್ಗೆ ಗೊತ್ತು. ಇವಾಗ ನೋಡಿ 50 ಕೋಟಿ ನಾಯ್ದು ಇಡಿ ರೈಡ್ ಆಗಿ ಒಂದು 3-4 ತಿಂಗಳು ಆಗಿಲ್ಲ, ಆಗ್ಲೇ 100 ಕೋಟಿ ವರ್ತ್ ಡಾಗ್ ಅಂತ ಲಾಂಚ್ ಮಾಡಿದೆ. ಅದು ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಮುಂದೆನೆ ಲಾಂಚ್ ಮಾಡಿದೆ. ಆದ್ರೆ ಒಂದು ಏನಾದ್ರೆ ನಾನು ಯಾರಿಗೂ ಏನು ಮೋಸ ಹೊಡಿತಾ ಇಲ್ಲ ಮೋಸ. ಅದರಿಂದ ನನಗೆ ಧೈರ್ಯ, ನನ್ನ ಮೇಲೆ ನನಗೆ ನಂಬಿಕೆ. ನಾನು ಮಾಡ್ತಾ ಇರೋದು ಕರೆಕ್ಟು. ಅದನ್ನ ನಂಬೋರು ನಂಬೋದು, ಬಿಟ್ಟೋರು ಬಿಡ್ಬೋದು. ಅವ್ರನ್ನ ಒಪ್ಸೋದು ನನಗೆ ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿರೋರಿಗೆ ಅದ್ರದ್ದು ತಿಳ್ಕೊಳಕ್ ಕೆಪಾಸಿಟಿನೂ ಇರಲ್ಲ. ಅದಕ್ಕೆ ಕೆಟ್ಟದಾಗ ಮಾತಾಡ್ತಾರೆ. ಈಗ ನನಗೆ ಫಾರಿನಿಂದ ಹುಡ್ಕೊಂಡು ಬಂದು ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಿಮಗೆ ತೋರಿಸ್ತೆ. ಅವ್ರಿಗೆ ಅದ್ರದ್ದು ವರ್ತ್ ಗೊತ್ತು, ಅದರಿಂದ ಅವ್ರು ಬರ್ತಾರೆ. ಆಮೇಲೆ ಅದ್ರದ್ದು ಬೆಲೆ ಗೊತ್ತು, ಎಷ್ಟು ಯುನಿಕ್ಕು, ಎಷ್ಟು ರೇರ್ ಅಂತ ಗೊತ್ತು, ಅದರಿಂದ ಬರ್ತಾರೆ. ಇವಾಗ ತಿರ್ಗಾ ನಾಯ್ದು ಆಫ್ಟರ್ ಪಾರ್ಟಿ ಅಂತ ಒಂದು 100 ಜನ ಹೀರೋಯಿನ್ ಕರೆಸಿ ಒಂದು 20 ಅಡಿ ಕೇಕು, ಅದೇ 6.5 ಲಕ್ಷ ರೂಪಾಯಿ ಕೇಕ್ ಕಟ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಸುದ್ದಿ ಮಾಡ್ತಾ ಇದ್ದೀನಿ. ಈಗ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಎಷ್ಟು ನ್ಯೂಸ್ ಬಂತು, ಅದಕ್ಕಿಂತ 10ರಿಂದ 20 ಪಟ್ಟು ವರ್ಲ್ಡ್ ನ್ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಯಾರು ಫಂಕ್ಷನ್ನೇ ಮಾಡದೆ ಏನೂ ಮಾಡದೆ ಮೀಡಿಯಾ ಅಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಹೆಂಗ್ ಮಾಡೋಕ್ಕಾಗತ್ತೆ? ಆದರೆ ನಂದು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಅಂದರೆ ನಾನು ಏನು ಮಾಡಿದ್ರು ಆ ಲೆಕ್ಕಕ್ಕೆ ನ್ಯೂಸ್ ತೊಗೊಂಡೋಗ್ತೀನಿ ಅಂತ. ಅದು 20 ಅಡಿ ಕೇಕು. ಅವತ್ತು ನಿಮಗೂ ಯಾವತ್ತು ಸರ್ ಅದು? ಸರ್ ಅದೆಲ್ಲ ಇಲ್ಲಿ ಹೇಳಿದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಅದು ಪರ್ಸನಲ್ ಪಾರ್ಟಿ. ನಿಮ್ಗೆ ಇನ್ವಿಟೇಷನ್ ಕಳಿಸ್ತೀನಿ. ನೀವು ಬೇರೆ ಮೀಡಿಯಾ ಅವ್ರನ್ನೂ ಕರ್ಕೊಂಡು ಬನ್ನಿ, ಓನ್ಲಿ ಮೀಡಿಯಾ. ಆದ್ರೆ ನೀವು ಫ್ರೆಂಡ್ ಆಗಿ ಬನ್ನಿ, ಪ್ಲಸ್ ಮೀಡಿಯಾ ನಿಮ್ದು ಕರ್ಕೊಂಡು ಬನ್ನಿ. ಅಲ್ಲಿ ವಿತ್ ಊಟ ಡ್ರಿಂಕ್ಸ್ ಎಲ್ಲ ಇರುತ್ತೆ. ದಯವಿಟ್ಟು ನಿಮ್ಮ ಸ್ನೇಹಿತರು ಮೀಡಿಯಾ ಪರ್ಸನ್ನ ಕರ್ಕೊ ಬನ್ನಿ. ಯಾಕಂದ್ರೆ ನಾನು ಸೆಲೆಬ್ರಿಟಿಗಳೇ 100 ಜನ ಕರೆಸ್ತಾ ಇದ್ದೀನಿ. ಹೀರೋ ಹೀರೋಯಿನ್, ಬಿಗ್ ಬಾಸ್ ಅವರು ಎಲ್ಲಾರನ್ನೂ ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಲಕ್ಸುರಿ ಆಗಿ ಮಾಡ್ತಾ ಇದ್ದೀನಿ ಒಂದು ಜಾಗದಲ್ಲಿ. ಅದನ್ನು ಎಲ್ಲ ಇನ್ವೈಟ್. ಬರ್ತ್ಡೇ ಆಗೋಯ್ತು ಆಕ್ಚುಲಿ. ಬಟ್ ಇಲ್ಲ ಸರ್, ನಂದು ಬರ್ಡೇ ಇದೆ. ಆ ಬರ್ಡೇ ಪಾರ್ಟಿನೇ ಅದರಲ್ಲಿ 100 ಕೋಟಿ ವರ್ತ್ ಡಾಗ್ದು ಲಾಂಚು ಪ್ಲಸ್ ನನ್ನ ಬರ್ಡೇ. ಅದಕ್ಕೆ 20 ಅಡಿ ಕೇಕ್. ನನ್ನ ಬರ್ಡೇ ಇನ್ನೂ ಆಗಿಲ್ಲ ಸರ್. ನನ್ನ ಬರ್ಡೇಗೆ ಇದು ಮಾಡ್ತಾ ಇರೋದು. ಇದೆಲ್ಲ ಆಮೇಲೆ ಹೇಳ್ತೀನಿ ಸರ್, ಡೇಟ್ ಎಲ್ಲ ಆಮೇಲೆ ಹೇಳ್ತೀನಿ. ಓಕೆ ಸರ್, ಇನ್ನು ನೇರವಾಗಿ ಕೇಳೋದಾದ್ರೆ ಚಂದ್ರಪ್ರಭಾ ಅವರು ನಿಮ್ ಜೊತೆ ಜಂಟಿ ಆಗಿದ್ರು. ಮತ್ತೆ ನೀವು ಹೇಳಿದ್ರಿ ಸಾಕಷ್ಟು ಏನೋ ಒಂದು ಖಯಾಸ್ ಸೃಷ್ಟಿ ಆಗಿದ್ದು, ಅದು ಮಾತಾಡ್ಕೊಂಡೇ ಆಗಿದ್ದು. ನಿಮ್ ಮಗನ ಮೇಲೆಲ್ಲ ಆಣೆ ಎಲ್ಲ ಇಟ್ಟಿದ್ರೆ ಆಕ್ಚುಲಿ ಅವ್ರು ನಿಜವಾಗ್ಲೂ ಬೇಕು ಅಂತಲೇ ಅದು ಕ್ರಿಯೇಟ್ ಕಂಟೆಂಟ್ ಕೊಡೋಕೋಸ್ಕರ ಗಲಾಟೆ ಮಾಡಿದ್ದು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.